ಹಲೋ ಫ್ರೆಂಡ್ಸ್, ಇವತ್ತು ನಾನು ರಿವರ್ಸ್ ಆಫ್ ದಿ ನಂಬರ್ ಯಾವ ಥರ ಕಂಡುಹಿಡಿಯೋದು ಅನ್ನೋದನ್ನು ಹೇಳ್ಕೊಡ್ತೀನಿ. ಸೊ ಓದ್ ಪ್ರೋಗ್ರಾಮ್ನಲ್ಲಿ ನಮ್ಗೆ ಈಗಾಗಲೇ ಗೊತ್ತಾಗಿದೆ ಬಿಡಿಯಾಗಿ ನಂಬರ್ಸ್ನ ಯಾವ ಥರ ತೊಗೊಳೋದು ಅಂತ. ಫಾರ್ ಎಕ್ಸಾಂಪಲ್ ಆರ್ಮ್ಸ್ಟ್ರಾಂಗ್ ನಂಬರ್ ಕೇಸಲ್ಲಿ ನಮ್ಗೆ ಗೊತ್ತಾಗಿದೆ 371 ಅಂತ ಏನಾರು ಇದ್ದರೆ ನಾವು 371 ಅಂತ ನಂಬರ್ಸ್ನ ತೊಗೋಬೋದು. ಯಾವ ಥರ ಅಂದರೆ 371 ಮಾಡ್ಯುಲಸ್ ಆಫ್ 10 ಅಂತ ಕೊಟ್ಟು ಮಾಡ್ಯುಲಸ್ ಆಫ್ 10 ಕೊಟ್ಟರೆ ಅದು ಇದು ಯಾವ ಥರ ಬರುತ್ತೆ ಅಂದರೆ ಫಸ್ಟ್ 1 ಬರುತ್ತೆ, ಆಮೇಲೆ 7 ಬರುತ್ತೆ, ಆಮೇಲೆ 3 ಬರುತ್ತೆ. ಓಕೆ, ಸೊ ರಿವರ್ಸ್ ಆಫ್ ದಿ ನಂಬರ್ ಯಾವ ಥರ ಕೊಡೋದು, ಈ ಥರ ನಾವು ಇದು ಮಾಡ್ತೀವಿ. ಫಸ್ಟ್ ಏನು ಮಾಡ್ತೀವಿ, ಇದಕ್ಕೆ ನೆಕ್ಸ್ಟ್ ಸ್ಟೆಪ್ಪೇ 10 ಆದಮೇಲೆ 37 ಡಿವೈಡೆಡ್ ಬೈ 10 ಹಾಕ್ತೀವಿ. 10 ಆದಮೇಲೆ ಇದು 37 ಆಗುತ್ತೆ. ಅಗೇನ್ 7 3 ಈ ಥರ ಬರ್ತದೆ. ಈಗಾಗಲೇ ನಿಮಗೆ ಇದು ಗೊತ್ತಾಗಲಿಲ್ಲ ಅಂತಂದರೆ ಆರ್ಮ್ಸ್ಟ್ರಾಂಗ್ ನಂಬರ್ ಕೇಸ್ನ ನೋಡ್ಬೋದು. ಈಗ ನೆಕ್ಸ್ಟ್ ರಿವರ್ಸ್ ಆಫ್ ದಿ ನಂಬರ್ ಯಾವ ಥರ ಮಾಡೋದಂದರೆ ರಿವರ್ಸ್ ಈಕ್ವಲ್ಸ್ ರಿವರ್ಸ್ ಇಂಟು 10 ಪ್ಲಸ್ ರಿಮೈಂಡರ್. ಇದನ್ನು ಈ ಫಾರ್ಮುಲಾ ಹಾಕಿದ್ರೆ ನಮಗೆ ರಿವರ್ಸ್ ಆಫ್ ದಿ ನಂಬರ್ ಬರುತ್ತೆ. ಸೊ ಯಾವ ಥರ ವರ್ಕ್ ಆಗುತ್ತೆ ಅಂದರೆ ನೋಡಿ, ರಿವರ್ಸ್ನ ಮೊದಲು 0 ಅಂತ ಕೊಟ್ಟಿರೋದು, 0 ಪ್ಲಸ್ ರಿಮೈಂಡರ್ ಎಷ್ಟು 1 ಅಂತ ಬರ್ತದೆ. ಸೊ ಈಗ ರಿವರ್ಸ್ 1 ಅಂತ ಇದೆ. ಅಗೇನ್ ನೆಕ್ಸ್ಟ್ ವೈಲ್ ಲೂಪ್ ಎಕ್ಸಿಕ್ಯೂಟ್ ಆದಾಗ ಅಗೇನ್ ರಿವರ್ಸ್ ಏನಾಗುತ್ತೆ, ರಿವರ್ಸ್ ಈಕ್ವಲ್ಸ್ 1 ಇಂಟು 10 ಆಗುತ್ತೆ. ಇದು 10 ಆಗುತ್ತೆ, ಪ್ಲಸ್ ರಿಮೈಂಡರ್ ಎಷ್ಟಾಗುತ್ತೆ 7 ಆಗುತ್ತೆ. ಎಷ್ಟಾಯಿತು ಈಗ 17 ಆಯಿತು. ಈಗ ಇದು 17 ಆಯಿತು. ಅಗೇನ್ ಮೂರನೇ ಸಲ ಬಂದಾಗ ಅಗೇನ್ ರಿವರ್ಸ್ ಈಕ್ವಲ್ಸ್ 17 ಇಂಟು 10 ಪ್ಲಸ್ ರಿಮೈಂಡರ್ ಎಷ್ಟು 3 ಆಯಿತು. 173 ಆಯಿತು. ಈಗ ರಿವರ್ಸ್ ಟೋಟಲ್ ಆಗಿ 173 ಆಯಿತು. ಓಕೆ, ಸೊ ನಾವು ಮೊದಲು ತೊಗೊಂಡಿದ್ದು ಯಾವುದು 371, ಈಗ 173 ಆಯಿತು. ಇಷ್ಟೇ ಸಿಂಪಲ್ಲು. ಇದಕ್ಕೆ ಪ್ರೋಗ್ರಾಮರ್ ಏನಂದರೆ ಅಗೈನ್ ದ ಸೇಮ್, ಇದು ಆರ್ಮ್ಸ್ಟ್ರಾಂಗ್ ನಂಬರ್ ಪ್ರೋಗ್ರಾಮು, ಇದನ್ನೇ ಮಾಡಿಫೈ ಮಾಡ್ತೀನಿ. ಓಕೆ, ತೆಗಿತೀನಿ. ನೆಕ್ಸ್ಟ್ ರಿವರ್ಸ್ ಈಕ್ವಲ್ಸ್ ರಿವರ್ಸ್ ಇಂಟು 10 ಪ್ಲಸ್ ರಿಮೈಂಡರ್. ಓಕೆ, ನೆಕ್ಸ್ಟು ಇಲ್ಲಿ ರಿವರ್ಸ್ ತಗೊಳ್ಳಿ, ರಿವರ್ಸ್ ಈಕ್ವಲ್ಸ್ 0. ನೆಕ್ಸ್ಟ್ ಪ್ರಿಂಟ್ ಎಫ್ percent, the reverse of percent d is the reverse of percent d is percent d. percent d comma n ರಿವರ್ಸ್. ಸೊ ಇದು ಲಾಜಿಕ್. ಓಕೆ, ಸೇವ್ ಮಾಡ್ತೀನಿ, ಬಿಲ್ಡ್ ಮಾಡ್ತೀನಿ. ಓಕೆ, ರನ್ ಮಾಡ್ತೀನಿ. ಸೊ ಎಂಟರ್ 371 173. ಓಕೆ.